ಹಾಯ್ ಫ್ರೆಂಡ್ಸ್, ಮಟನ್ ಚಾಪ್ಸ್ ಮಾಡೋಣ ಬನ್ನಿ. ಕಡಾಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಸ್ಪೂನಷ್ಟು ಕರಿಮೆಣಸು, ಒಂದು 5 ಲವಂಗ, ಒಂದು 3 ಇಂಚಷ್ಟು ಚಕ್ಕೆ, ಆಮೇಲೆ 1 ಕಪ್ಪಷ್ಟು ಹಸಿ ಕೊಬ್ಬರಿ. ಒಣ ಕೊಬ್ಬರಿ ಇದ್ದರೂ ಹಾಕ್ಕೋಬೋದು. ನಾನು ಹಸಿ ಕೊಬ್ಬರಿ ಇತ್ತು, ಅದನ್ನೇ ಹುರ್ಕೊಂಡೆ. ಎಲ್ಲನೂ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ನಾನೊಂದು 3/4 kg ಮಾಡ್ತಾಯಿದ್ದೀನಿ. ಒಂದು 10 ಮೆಣಸಿನ್ಕಾಯಿ, 1 ಸ್ಪೂನ್, ದೊಡ್ಡ ಸ್ಪೂನಷ್ಟು ಕರಿಮೆಣಸು ಹಾಕ್ಕೊಂಡಿದ್ದೀನಿ ಖಾರಕ್ಕೆ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 3 ಇಂಚಷ್ಟು ದೊಡ್ಡ ಶುಂಠಿ, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಷ್ಟು ಹಾಕಬೇಕು ಫ್ರೆಂಡ್ಸ್, ಅದೇ ಟೇಸ್ಟು. 2 ಸ್ಪೂನ್ ಧನಿಯಾ. ಇದಕ್ಕೆ ಹಾಕೋ ಐಟಮ್ಸ್ ಎಲ್ಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಕೊತ್ತಂಬರಿ, ಧನಿಯಾ ಪುಡಿ, ಧನಿಯಾ ಆದರೂ ಹಾಕ್ಕೋಬೋದು, ಇಲ್ಲ ನಾನು ಧನಿಯಾನೇ ಪುಡಿನೇ ಹಾಕ್ತಾಯಿದ್ದೀನಿ. ಇಷ್ಟು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ. ನಾನು ಇನ್ನೊಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನಾನು 3/4 kg ಅಷ್ಟು ಮಟನ್ ಚಾಪ್ಸ್ ತೊಳೆದು ಇಟ್ಕೊಂಡಿದ್ದೀನಿ. 75 ಗ್ರಾಮ್ಸ್ ಇದೆ. 750 ಗ್ರಾಮ್ಸು ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈಗ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ, ಉಪ್ಪು, ಮಸಾಲೆ 2 ಹಾಕ್ಬಿಟ್ಟು 3 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ನೀರು ನೋಡ್ಕೊಳ್ಳಿ, ಎಷ್ಟು ಹದ ಬೇಕು, ಗಟ್ಟಿ ಬೇಕಾ ಗಟ್ಟಿ, ತುಂಬ ತೆಳ್ಳಗಿರಬೇಕಾ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಇವತ್ತು ಮುದ್ದೆಗೆ, ಅನ್ನ ಸಾರಿಗೆ ಆಗೋ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ಚಪಾತಿಗೂ, ಪೂರಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಳೆ ಮಟನ್ ತೊಗೊಂಡಿದ್ದೀನಿ, ಚಾಪ್ಸ್ ಕಟ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, 3 ವಿಸಿಲ್ ಆದಮೇಲೆ ಕುಕ್ಕರ್ ತಣ್ಣಗಾಗಿದ್ದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ವಾವ್, ನೋಡಿ ಕಲರೇ ನೋಡೋಕೆ ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲೂ ಒಂದ್ಸರಿ ಚಾಪ್ಸ್ ಮಾಡಿ, ಮಟನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಬನ್ನಿ ಟೇಸ್ಟ್ ಮಾಡೋಣ. ರೆಡಿ ಆಯಿತು ಚಾಪ್ಸು. ವಾವ್.